ನೀವು ಮಾಧ್ಯಮದವರು ಕಣ್ಣು ಬಿಟ್ರಿ ಅಂತ ಕ್ಲೇಮ್ ಆಗಿದೆ. ನೀವು ಹೇಳ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಇಂಥ 100 ಉದಾಹರಣೆ ಕೊಡ್ತೀನಿ. ನೀವು ಮಾಧ್ಯಮದವರು ಕಣ್ಣು ತೆಗೆದ್ರೆ ಫಸ್ಟ್ ಟೈಮ್ ನೀವು ನಮ್ಮ ಮಂಡ್ಯದಲ್ಲಿ ವೈಫಲ್ಯ ಯಾವ್ದು ಗೊತ್ತಾ ಸರ್? ಧರ್ಮಸ್ಥಳದಲ್ಲ, ಅದರ್ ಮೈಕ್ರೋ ಫೈನಾನ್ಸ್ ಅವ್ರದ್ದು ಅವಳು ಹೆಚ್ಚಾಗಿದೆ. ನೀವ್ ಹೇಳೋದ್ರ ಎಲ್ಲೂ ಆಗಿರುತ್ತೆ. ನೀವ್ ಹೇಳೋದು ಏನು ಅಂದ್ರೆ ಆ ಡಾಕ್ಯುಮೆಂಟ್ ಎಲ್ಲೂ ಕೊಡೋಲ್ಲ, ಕೆಲವು ಕಡೆ ಕೊಡ್ಬೋದು, ಪ್ರಶ್ನೆ ಮಾಡೋ ಕಡೆ ಅಷ್ಟೇ ಕೊಡ್ಬೋದು. ಇನ್ನು ಏಜೆಂಟ್ ಏನಿರ್ತಾರೆ ಅವ್ರ ಪ್ರೆಸರ್ ಇರುತ್ತೆ, ಅವ್ರ ಕೆಲಸ ಅವ್ರು ಮಾಡ್ಬೇಕು, ಸಂಬಳ ಕೊಡ್ಬೇಕಂದ್ರೆ. ಪ್ಲಸ್ ಇದೆಲ್ಲ ರಾಜ್ಯವ್ಯಾಪ್ತಿ ಇರ್ಬೇಕಾದ್ರೆ ಈ ಕಾನೂನಾತ್ಮಕ ಹೋರಾಟಗಳು ಯಾಕೆ ಮುಂದಾಗಿದೆ ಇದುವರೆಗೆ? 10,000 ಕೋಟಿ ರೂಪಾಯಿ ಟರ್ನ್ ಓವರ್, ಟ್ರಾನ್ಸಾಕ್ಷನ್ ನಾಟ್ ಟರ್ನ್ ಓವರ್, ಟ್ರಾನ್ಸಾಕ್ಷನ್ ಆಗುತ್ತೆ. ಇದುವರೆಗೂ ಕೂಡ ಒಂದೇ ₹1 ಆನ್ಲೈನ್ ಅಲ್ಲಾಗ್ಲಿ ಅಥವಾ ಬ್ಯಾಂಕ್ ಅಕೌಂಟಿಗೆ ಹಾಕ್ಸೋದಿಲ್ಲ. ಸುಳ್ಳು ಸರ್ ನೀವು ಹೇಳ್ತಾ ಇರೋದು. ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟು ಸರಿ. ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಷಿಯಲ್ ಸೆಕ್ಟರ್ ಏನಿದೆಯಲ್ಲ ಅದಕ್ಕೆ ಅಂತ RBI ಹೋಗ್ಬಿಟ್ಟು ಒಂದು ಸಂಸ್ಥೆ ಇದೆ. ಅದಕ್ಕೆ ಇಲ್ಲಿ ನಡೀತಾ ಇರೋ ಅಕ್ರಮ ಏನು ನೀವು ಹೇಳ್ತಾ ಇದ್ದೀರಲ್ಲ, ವಿತ್ ಎವಿಡೆನ್ಸ್ ಮಾಡ್ಬೋದು. ಆ ಕೆಲಸ ನೀವು ಇವತ್ತುವರೆಗೂ ಕೂಡ ಮಾಡಿಲ್ಲ. 20 ವರ್ಷದಿಂದ ನಡೀತಾ ಇದೆ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದೀರಾ. ಮತ್ತೆ ಒಂದು ವ್ಯಕ್ತಿ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ. ಮಾಡೇ ಮಾಡ್ತೀವಿ ಸರ್, ಮಾಡ್ಬೇಕು. ಆರೋಪ ಅಲ್ಲ, ಮೂಲ ಕಾರಣನೇ ಆರೋಪ ಅಲ್ಲ ಸ್ವಾಮಿ. ಅಲ್ಲಿ ನಡೀತಿರುವಂತ ಘಟನೆಗಳು ದಾಖಲೆ ಎಷ್ಟು ಬೇಕು ನಿಮಗೆ? ಎಷ್ಟು ಬೇಕು ದಾಖಲೆ? ಎಷ್ಟು ಬೇಕು ನೋಡಿ. ನಾವು ಅದೇ ಜಿಲ್ಲೆಯಲ್ಲಿರುವ ಸ್ವಾಮಿ. ನಾವು ನೋಡಿ, ಮಾಧ್ಯಮದವರ ಹತ್ರ ನಾವು ನ್ಯಾಯ ಕೇಳುವಂತದ್ದು ಸ್ವಾಮಿ. ನಾವು ಮಾಧ್ಯಮದವರ ಹತ್ರ ನ್ಯಾಯ ಕೇಳುವಂತದ್ದು ಒಂದೇ ವಿಷಯ ಅಲ್ಲ. ವಿಷಯಾಂತರ ಅಲ್ಲ ಸರ್. ಯಾಕೆ ವಿಷಯಾಂತರ? ಯಾಕೆ ವಿಷಯಾಂತರ? ಆರೋಪ ಮಾಡ್ತಾ ಇರೋದು ಡಿಸಿ ಟ್ರಸ್ಟ್ ಮೇಲೆ ಸರ್. ಹೌದು ಹೌದು. ಎಲ್ಲ ವೈಲೇಷನ್ ಆಗ್ತಾ ಇದೆ, ಕಾನೂನು ವೈಲೇಷನ್ ಆಗ್ತಾ ಇದೆ ಅಂದಾಗ ಯಾಕೆ ಅಂದ್ರೆ ಕಾನೂನು ಕ್ರಮಕ್ಕೆ ನೀವು ಸಂಬಂಧಿಸಿದ ಇಲಾಖೆ ಆಗ್ತಿಲ್ಲ. ಇಲ್ಲ, ಯಾಕೆ ಕನ್ಸೂಷನ್ ಕೊಡ್ತಾ ಇಲ್ಲ? ಕೂತ್ಕೊಳ್ಳಿ ಸರ್, ನಾವು ಕೊಡ್ತೇವೆ. ಕೂತ್ಕೊಳ್ಳಕ್ ಆಗಲ್ಲ, ಬೇರೆ ಕೆಲಸ ಇದೆ. ನೀವು ಬೇರೆ ವಿಚಾರಗಳನ್ನ ತಂದು ಇಲ್ಲಿ ಮಾಡ್ತಾ ಇದ್ದೀರಾ? ಯಾವುದಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ಕೆಲವು ನಡವಳಿಕೆಗಳು, ಕೆಲವು ಭ್ರಷ್ಟಾಚಾರಗಳು, ಇತ್ತೀಚಿನ ಪ್ರಕರಣಗಳು ಯಾವುದು ಗಿರೀಶ್ ಅವ್ರ ಗಮನ ಬರ್ತಾ ಇಲ್ಲ ಸರ್. ನೋಡ ಪ್ರಕರಣ ಇರ್ಬೋದು, ಇತ್ತೀಚಿನ ಹೆಣ್ಮಕ್ಳ ಪ್ರಕರಣಗಳಿರ್ಬೋದು. ಯಾಕೆ ತಪ್ಪಿಸ್ಕೊಂಡಿದ್ದೀರಿ?